ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ವರದ ಮಣಿಯವರ ಕಾಲಿಟ್ಕೊಂಡು ಕೇಳ್ಕೊತದಾರ ಅಥವಾ ಮಣಿ ಕಥೆಯನ್ನೇ ಮುಗಿಸೋದಕ್ಕೆ ಮುಂದಾಗ್ತದಾರ. ಇಲ್ಲಿ ರಾಣಿ ಆಪತ್ ಬಾಂಧವಳಾಗಿ ಬರ್ತದಾಳ. ಏನಾಯ್ತು ಏನು ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಕಾವೇರಿ ಇರ್ತಕ್ಕಂಥ ಜೈಲ್ಗೆ ಒಂದು ಕೇಡಿ ಲೇಡಿ ಬಂದಿದ್ದಾರೆ. ಅವರು ಕಾವೇರಿ ಹಿಂದೆನೆ ತಿರುಗ್ತಿದ್ದಾರೆ. ಕಾವೇರಿಯನ್ನ ಆ ಕಾಂಚನ ನಿನ್ಗೆ ಏನು ಹೇಳಿ ಹೋದ್ಲು ಅಂತ ಪ್ರಶ್ನೆ ಮಾಡ್ತಾರೆ. ಬಟ್ ಕಾವೇರಿ ಯಾವುದಕ್ಕೂ ಕೂಡ ಉತ್ತರ ಕೊಡುವುದಿಲ್ಲ. ಇದರ ನಡುವೆ ಗಗನ ಮೇಡಮ್ ಬಂದಿದ್ದೆ, ರಾಣಿ ಸ್ಕೂಲ್ಗೆ ಹೋಗ್ತದಾಳೆ ಅನ್ನೋ ವಿಷಯ ತಿಳಿಸ್ತಾರೆ. ಫೋಟೋವನ್ನ ಕೂಡ ಕೊಡ್ತಾರೆ. ಆ ಫೋಟೋವನ್ನ ಇಟ್ಕೊಂಡು ತನ್ನ ಮಗುವನ್ನೇ ನೋಡ್ತಿರೋ ಸಂದರ್ಭದಲ್ಲಿ ಕಾವೇರಿಯಿಂದ ಫೋಟೋವನ್ನ ಕಿತ್ಕೋತಾಳೆ ಆ ಕೇಡಿ ಲೇಡಿ. ಜೊತೆಗೆ ಗಗನ ಹಾಗೆ ಅವರು ಮಾತಾಡಿದ ಮಾತನ್ನ ಕೂಡ ಕೇಳಿಸ್ಕೊಂಡಿರ್ತಾರೆ. ಒಟ್ಟಿನಲ್ಲಿ ನಿನ್ಗೆ ಒಬ್ಳು ಮಗಳಿದ್ದಾಳೆ, ಅವಳು ಆಚೆ ಇದ್ದಾಳೆ, ಅವಳು ಸ್ಕೂಲ್ಗೆ ಹೋಗ್ತದಾಳೆ, ಇದೇ ಅಲ್ವಾ ಸತ್ಯ, ಇದೇ ಅಲ್ವಾ ನೀನು ಮುಚ್ಚಿಟ್ಟಿರೋ ಗುಟ್ಟು ಅಂತ ಕೂಡ ಹೇಳಿದಾಗ ನೀವು ಯಾಕೆ ಇದನ್ನೆಲ್ಲ ತಿಳ್ಕೊತಾ ಇದ್ದೀರಾ ಅಂತ ಹೇಳಿ ಕಾವೇರಿ ಪ್ರಶ್ನೆ ಮಾಡ್ತಾಳೆ. ಫೋಟೋ ಕೊಡಿ ಅಂತ ಹೇಳಿದ್ರು ಕೂಡ ಫೋಟೋ ಕೊಡುವುದಿಲ್ಲ. ನಾನು ಇಲ್ಲಿಗೆ ಬಂದಿದ್ದು ಯಾತಕ್ಕೆ ಅನ್ನೋ ವಿಷಯ ನಿನಗೀಗಲಾದ್ರೂ ಗೊತ್ತಾಯ್ತಾ, ನಿನ್ನ ಒಂದು ಈ ಸತ್ಯವನ್ನ ತಿಳಿದುಕೊಳ್ಳೋದಕ್ಕೋಸ್ಕರ ಅಂತ ಕೂಡ ಹೇಳ್ತಾರೆ ಆ ಕೇಡಿ ಲೇಡಿ. ಯಾರು ನಿನ್ನ ಕಳಿಸಿದ್ದು, ಏನು ವಿಷಯ ಅಂತ ಕೇಳಿದಾಗ ನಿನಗೆ ಗೊತ್ತಿದ್ಯಾ ಬಾಲ ಅಂತ, ಬಾಲ ಯಾರು ಅಂತ ಗೊತ್ತು ತಾನೆ, ಆತನೇ ನನ್ನ ಇಲ್ಲಿಗೆ ಕಳಿಸಿದ್ದು ಅಂತ ಹೇಳ್ತಾರೆ. ಹಾಗಿದ್ರೆ ನಿಜಕ್ಕೂ ಕೂಡ ಬಾಲನೇ ಕಳ್ಸದ? ಖಂಡಿತ ಇಲ್ಲ, ಆಕೆಯನ್ನ ಕಳಿಸಿರುವುದು ವರದ. ಆದರೆ ಬಾಲ ಕಳಿಸಿದ್ದು ಅಂತ ಕಾವೇರಿಗೆ ತಿಳಿಸುವಂತ ವರದಾನೇ ಹೇಳಿದ್ದಾರೆ. ಹಾಗಾಗಿ ಬಾಲ ಹೆಸರನ್ನ ಯೂಸ್ ಮಾಡ್ಕೊತಾರೆ ಆಕೆ. ಇಲ್ಲಿ ಕಾವೇರಿ ನಿಜಕ್ಕೂ ಬಾಲನೇ ಕಳಿಸಿರುವುದು ಅಂತ ಅನ್ಕೊಂಡು ಬಿಚ್ಚು ಬೀಳ್ತಾರೆ. ತದನಂತರ ಆ ಫೋಟೋವನ್ನ ತಗೊಂಡು ಹೋಗ್ತಿರ್ಬೇಕಿದ್ರೆ ಕಾವೇರಿ ಹೋಗಿದ್ದೆ, ಎಲ್ಲಕ್ಕೆ ತಗೊಂಡು ಹೋಗ್ತಿದ್ಯಾ, ನಿಂತ್ಕೊ ನೀನು ಅಂತ ಹೇಳಿದ್ದ ಕಾವೇರಿ ಆಕೆಯನ್ನ ತಡೆದು ನಿಲ್ಲಿಸ್ತಾರೆ. ಅತ್ತ ಕಡೆ ಎಲ್ಲ ಕಾಯ್ದೆಗಳು ಕೂಡ ಕಾವೇರಿಗೆ ಜೊತೆ ಆಗ್ತಾರೆ. ಏನಿದು ಕಾವೇರಿ, ನೀನು ಯಾವತ್ತೂ ಯಾರನ್ನೂ ಈ ರೀತಿ ಮಾತಾಡ್ಸೋಳಲ್ಲ, ಆದರೆ ಇವತ್ತು ಈಕೆಯನ್ನ ಈ ರೀತಿ ಮಾತಾಡ್ಸಿದ್ಯಾ ಅಂದರೆ ಏನರ್ಥ, ಏನು ಮಾಡಿದ್ಲಿ ಇವಳು, ನಾವು ಬಂದಾಗಿಂದ ನೋಡ್ತಾ ಇದ್ದೀವಿ, ನೀನು ಹಿಂದೆನೆ ಬಿದ್ದುತ್ತಾಳೆ ಇವಳು, ಏನಾದರೂ ಎಡವಟ್ಟು ಮಾಡಲ್ಲ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಇತ್ತ ಕಡೆ ಕಾವೇರಿ ಆ ಫೋಟೋವನ್ನು ಕೊಡು ಅಂತ ಕೇಳ್ತಾರೆ. ಏನಿದು ನಿನ್ನ ಮಗಳು ಫೋಟೋ ಇವಳು ಕೈಯಲ್ಲಿ ಯಾಕಿದೆ ಅಂತ ಹೇಳಿ ಫೋಟೋವನ್ನು ಉಳಿದ ಕಾಯ್ದೆಗಳು ಕಿತ್ಕೋತಾರೆ. ನಂತರ ಇಲ್ಲಿ ಕಾವೇರಿ, ನೋಡು ಸುಮ್ಮನೆ ವಿನಾಕಾರಣ ನನ್ನ ತಂಟೆಗೆ ಬರಬೇಡ, ನಾನು ಯಾರಿಗೂ ಯಾವುದೇ ವಿಷಯಕ್ಕೂ ಹೋಗೋದಿಲ್ಲ, ಆದರೆ ನನ್ನ ತಂಟೆಗೆ ಬಂದರೆ ಮಾತ್ರ ಸುಮ್ಮನೆ ಬಿಡುವುದಿಲ್ಲ, ನಿನ್ಗೆ ಯಾಕೆ ಬೇಕಿದೆ ಈ ಕೆಲಸ, ನೀನು ನೀನು ಇದ್ಬಿಡು, ನಮ್ಮ ಪಾಡಿಗೆ ನಮ್ಮನ್ನ ಬದುಕೋದಕ್ಕೆ ಬಿಟ್ಬಿಡು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೋತಿದ್ದಾರೆ ಕಾವೇರಿ. ಅಲ್ಲಿರ್ತಕ್ಕಂಥ ಸಹಕೈದಿಗಳು ಎಲ್ಲರೂ ಕೂಡ ನೀನು ಒಬ್ಬಳೇ ಇದೆಯಾ, ಇಲ್ಲಿ ಎಷ್ಟು ಜನ ಇದ್ದೀವಿ ಅಂತ ನೋಡಿದ್ಯಾ ತಾನೆ, ಸುಮ್ಮನೆ ಕಾವೇರಿ ತಂಟೆಗೆ ಬಂದರೆ ನಿನ್ನ ಕತೆ ಏನಾಗುತ್ತೆ ಅಂತ ಗೊತ್ತಾ ಅಂತ ಹೆದರಿಸ್ತಿದ್ದಾರೆ. ಅಷ್ಟರಲ್ಲಿ ಅಲ್ಲಿಗೆ ಸಬ್ ಜೈಲರ್ ಬರ್ತಾರೆ. ಎಲ್ಲರೂ ಗುಂಪು ಕಟ್ಕೊಂಡು ಏನು ಮಾಡ್ತಿದ್ರ, ಸುಮ್ಮನೆ ನಿಮ್ಮ ಕೆಲಸ ಮಾಡು ಹೋಗಿ, ಇಲ್ಲ ಅಂದರೆ ಖಂಡಿತ ಪರಿಣಾಮ ಸರಿ ಇರುವುದಿಲ್ಲ ಅಂತ ಹೇಳಿ ಬೆದರಿಸ್ತಾರೆ. ನಂತರ ಎಲ್ಲರೂ ಕೂಡ ಡಿಸ್ಪಾಸ್ ಆಗ್ತಾರೆ. ಇತ್ತ ಕಡೆ ವರದ ತುಂಬ ಯೋಚನೆ ಮಾಡ್ತಿರ್ತಾರೆ. ಈ ಕಡೆ ಮಣಿ ಅಂತೂ ಬಾಲಾಗೆ ವಿಡಿಯೋವನ್ನು ತೋರ್ಸೋಕೆ ಹೋದಾಗ ಬಾಲ ವಿಡಿಯೋ ನೋಡ್ದೆ ತೇಜುನ ಕರ್ಕೊಂಡು ಸ್ಕೂಲ್ಗೆ ಹೋಗಿರ್ತಾರೆ. ಅದೇ ಕಾರಣಕ್ಕೆ ಇಲ್ಲಿ ವರದ ಮೆರೀತಿದ್ದಾರೆ. ನೋಡಿದ್ಯಾ, ನೀನು ವಿಡಿಯೋ ತೋರಿಸಿದ್ರು ಕೂಡ ಬಾಲ ವಿಡಿಯೋ ನೋಡಿದ್ನ ಅಂತ ಕೇಳಿದಾಗ, ನಾನು ವಿಡಿಯೋ ತೋರಿಸಿದ್ರು ಆ ಬಾಲ ವಿಡಿಯೋ ನೋಡಲಿಲ್ಲ, ವಿಡಿಯೋ ನೋಡಿದ್ರೆ ಗೊತ್ತಾಗ್ತಾ ಇತ್ತು, ಆದರೆ ಅವನಂತೂ ನಿನ್ನನ್ನು ತುಂಬಾ ನಂಬ್ಕೊಂಡಿದ್ದಾನೆ ಅಂತ ಮಣಿ ಹೇಳಿದಾಗ, ಹೌದು ಅವನು ನಾಯಿ ಥರ, ನೀತಿನ ನಾಯಿ ಅವನು ಮುಂದೆ ನೀನು ಹೋಗ್ಬಿಟ್ಟು ಬಿರಿಯಾನಿ ಕೂಡ ಅವನು ಮೂಸೋದಿಲ್ಲ, ಅವನು ನನ್ನನ್ನೇ ನಂಬೋದು ಅಂತ ಹೇಳಿ ವರದ ಹೇಳಿದಾಗ, ಹೌದು ಇವತ್ತು ನಿನ್ನನ್ನು ನಂಬ್ತಾ ಇರ್ಬೋದು, ನಾನು ತೋರಿಸಿರೋ ವಿಡಿಯೋವನ್ನು ಆತ ನೋಡದೇ ಇರ್ಬೋದು, ಹಾಗಂದ ಮಾತ್ರಕ್ಕೆ ನಿನ್ನ ಸತ್ಯ ಅವನಿಗೆ ಗೊತ್ತಾಗೋದಿಲ್ಲ ಅಂತಲ್ಲ ಅರ್ಥ. ನನ್ನ ಬದುಕಲ್ಲಿ ಆಟ ಆಡಿರ್ತಕ್ಕಂಥ ನೀನು ಅವನ ಬದುಕಲ್ಲೂ ಕೂಡ ಆಟ ಆಡಿದ್ಯಾ. ಪಾಪ ನಿರಪರಾಧಿ ಆಗಿರ್ತಕ್ಕಂಥ ಕಾವೇರಿ ಇಷ್ಟು ವರ್ಷಗಳ ಕಾಲ ಜೈಲಲ್ಲಿ ಕೊಳಿಯೋ ಹಾಗೆ ಮಾಡಿದ್ಯಾ, ಖಂಡಿತವಾಗ್ಲೂ ನಿನಗೆ ಶಿಕ್ಷೆ ಆಗೇ ಆಗತ್ತೆ. ಅವನಿಗೂ ಕೂಡ ನಿನ್ನ ನಿಜ ಬಂಡವಾಳ ಏನು ಅನ್ನೋ ದಿನ ಗೊತ್ತಾಗೋ ದಿನ ಬಂದೇ ಬರುತ್ತೆ. ಒಬ್ರು ಬಂದೇ ಬರ್ತಾರೆ. ಅವರು ಬಂದಿದ್ದೆ ಬಾಲಂಗೆ ಎಲ್ಲ ಸತ್ಯವನ್ನ ಕೂಡ ಅರ್ಥ ಮಾಡಿಸ್ತಾರೆ. ಆಗ ಅವನೇ ನಿನಗೆ ತಿರುಗಿ ಬಿದ್ದು ನಿನ್ನ ಸಂಹಾರವನ್ನ ಮಾಡ್ತಾನೆ, ನಿನ್ನ ಕಥೆಯನ್ನು ಮುಗಿಸ್ತಾನೆ ಅಂತ ಮಣಿ ಹೇಳ್ತಾರೆ. ಖಂಡಿತ ಅದಾಗತ್ತೆ ಅಂತ ನೀನು ಅಂದ್ಕೊಂಡಿದ್ಯಾ? ಖಂಡಿತ ಆಗೋದಿಲ್ಲ. ನಿನ್ನ ಬದುಕಲ್ಲಿ, ನಿನ್ನ ತಂಗಿ ಬದುಕಲ್ಲಿ, ಆ ಬಾಲನ್ ಬದುಕಲ್ಲಿ, ಅವನ ಹೆಂಡತಿ ಬದುಕಲ್ಲಿ, ಎಲ್ಲ ಬದುಕಲ್ಲೂ ಇರೋ ಒಬ್ಬನೇ ಒಬ್ಬ ವಿಲ್ಲನ್ ಅಂದರೆ ಅದು ನಾನು ಮಾತ್ರನೇ. ಆದರೆ ಅದು ಬಾಲಂಗೆ ಗೊತ್ತೇ ಇಲ್ಲ, ಖಂಡಿತ ಗೊತ್ತಾಗೋದು ಕೂಡ ಇಲ್ಲ. ನೀನು ಏನೇ ಮಾಡಿದ್ರೂ ನನ್ನನ್ನು ಅಲ್ಗಾಡ್ಸೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ವರದ ಹೇಳಿದಾಗ, ಖಂಡಿತ ಅಲುಗಾಡಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ನೀನು ಅಂದ್ಕೊಂಡಿದ್ಯಾ, ಆದರೆ ಅದು ಖಂಡಿತ ಸುಳ್ಳು. ಯಾಕೊತ್ತಾ, ಈ ವಿಡಿಯೋವನ್ನು ನಾನೀಗ ಪೊಲೀಸ್ ಅವ್ರಿಗೆ ತೊಗೊಂಡು ಹೋಗಿ ಕೊಡ್ತೀನಿ, ನಿನ್ನನ್ನು ಖಂಡಿತವಾಗ್ಲೂ ಕೂಡ ಜೈಲಿಗೆ ಕಳಿಸ್ತೀನಿ ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ಹೊರಡ್ತಾರೆ ಮಣಿಯವರು. ಆಗ ಹೋಗಿದ್ದೆ ವರದ ಅವರ ಕಾಲನ್ನು ಇಟ್ಕೋತಾನೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು, ಆಗಿದ್ದ ಹಾಗೋಗಿದ್ದ, ದಯವಿಟ್ಟು ನನ್ನನ್ನು ಕ್ಷಮಿಸು ಅಂತ ಹೇಳಿದಾಗ, ನಿನ್ನ ನಾಟಕಕ್ಕೆಲ್ಲ ನಾನು ಬಗ್ಗೋದಿಲ್ಲ, ಸುಮ್ಮನೆ ಇಲ್ಲಿಂದ ಹೋಗ್ತಾ ಇರುವಂಥ ಮಣಿ ಹೇಳ್ತಾರೆ. ಇಲ್ಲ, ನಾನು ನಿನ್ನ
ಕಾಲನ್ನು ಬಿಡುವುದಿಲ್ಲ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಅಂತ ಹೇಳ್ತಾರೆ. ನಂತರ ಎದ್ದು ನಿಂತ್ಕೊಂಡಿದ್ದೆ, ನೋಡು ನೀನು ಕೈ ಮುಗ್ದು ಕೇಳ್ಕೊತಾ ಇದ್ದೀನಿ, ಕಾಲಿಟ್ಕೊಂಡೆ ಕೈ ಮುಗ್ದು ಕೂಡ ಕೇಳ್ಕೊತಾ ಇದ್ದೀನಿ, ನಿನ್ನ ತಂಗಿ ಬದುಕಲ್ಲಿ ಏನಾಯಿತು ಆ ಚಾತುರ್ಯ ನಡೆದು ಹೋಗ್ಬಿಟ್ಟಿದೆ, ಇನ್ನು ಮುಂದೆನಾದರೂ ನಾನು ಬದಲಾಗಿ ಬದುಕೋದಕ್ಕೆ ಅವಕಾಶ ಮಾಡಿಕೊಡು, ನಾನು ತುಂಬಾ ಮಹತ್ವಾಕಾಂಕ್ಷಿ, ನಾನು ಮಿನಿಸ್ಟರ್ ಆಗಬೇಕು, ರಾಜಕೀಯವಾಗಿ ಬೆಳಿಬೇಕು ಅಂತೆಲ್ಲ ಅಂದ್ಕೊಂಡಿದ್ದೀನಿ, ದಯವಿಟ್ಟು ಅದನ್ನು ಹಾಳು ಮಾಡಬೇಡ ನೀನು ಅಂದಾಗ, ಏನೋ ನೀನು ಮಹತ್ವಾಕಾಂಕ್ಷಿನ, ನೀನು ಇಷ್ಟೆಲ್ಲ ಬೆಳೆಯೋದಕ್ಕೆ ಕಷ್ಟಪಟ್ಟಿದ್ಯಾ, ಎಷ್ಟು ಜನರ ಬಡವರ ಹೊಟ್ಟೆಯನ್ನು ಹೊಡೆದು ಎಷ್ಟು ಜನರನ್ನು ಸಾಯಿಸಿದ್ಯೋ ನೀನು ಈ ಹಂತಕ್ಕೆ ಬರೋದಕ್ಕೆ, ನೀನು ಎಂಥ ಪಾಪಿ, ನಿನ್ನಂಥ ಪಾಪಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳಿ ಮಣಿ ಹೇಳಿದಾಗ, ದಯವಿಟ್ಟು ಅರ್ಥ ಮಾಡ್ಕೊ, ನನಗೆ ಒಬ್ಬ ಮಗ ಇದ್ದಾನೆ, ತೇಜುನ ಯಾರು ನೋಡ್ಕೋತಾರೆ, ನನಗೇನಾದರೂ ಹೆಚ್ಚು ಕಡಿಮೆ ಆದರೆ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಾಗ, ತೇಜುನ ನೋಡ್ಕೊಳ್ಳೋದಕ್ಕೆ ಅವನ ಮಾವ ಇದ್ದಾನೆ, ನಾನಿದ್ದೀನಿ, ನಾನು ನೋಡ್ಕೋತೀನಿ, ಯಾವುದೇ ಕಾರಣಕ್ಕೂ ತೇಜು ನಿನ್ನಂಥ ದುಷ್ಟನ ಹತ್ರ ಬೆಳಿಬಾರ್ದು ಅಂತ ಹೇಳಿ ಮಣಿ ಹೇಳ್ತಾರೆ. ಮತ್ತೆ ಕಾಲು ಇಟ್ಕೊಂಡಂಥ ವರದ ಕಾಲು ಬಿಡೋದೇ ಇಲ್ಲ, ತಕ್ಷಣ ಕಾಲನ್ನು ಹಿಡಿದು ಎಳೆದು ಬಿಸಾಡ್ತಾರೆ. ಕಾಲು ಇಟ್ಕೊಂಡು ಕಾಲು ಎಳೆದು ಬಿಸಾಡ್ತಾ ಇದೆಯಾ ನೀನು, ನಿನ್ನ ಬುದ್ಧಿನ ಯಾವತ್ತೂ ಬಿಡೋದಿಲ್ಲ ಅಂತ ನನಗೂ ಕೂಡ ಗೊತ್ತಿದೆ ಅಂತ ಮಣಿ ಹೇಳ್ತಿದ್ದಾಗ, ಈ ಕಡೆ ಕುತ್ಕಿ ಪಟ್ಟಿ ಹಿಡ್ಕೋತಾರೆ ಇಲ್ಲಿ ಮಣಿ ವರದ, ಅದು ಪ್ರಶ್ನೆ ಮಾಡ್ತಾರೆ, ನಿನ್ನನ್ನು ಮುಗಿಸ್ತೀನಿ ಅಂತ ಹೇಳ್ತಾರೆ. ನೀನೇನು ನನ್ನನ್ನು ಮುಗಿಸೋದು, ಒಬ್ಬನ್ನ ನಿನ್ನ ತಂಗಿಯನ್ನು ಮುಗಿಸಿರೋನ್ಗೆ ನಿನ್ನ ಕಥೆಯನ್ನು ಮುಗಿಸೋದೇನು ನನಗೆ ದೊಡ್ಡದಲ್ಲ, ಇದು ನನಗೆ ದೊಡ್ಡ ವಿಷಯ ಕೂಡ ಅಲ್ಲ, ನಿನ್ನ ಕಥೆಯನ್ನೇ ನಾನು ಮುಗಿಸ್ತೀನಿ, ನೀನೇನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ನನ್ನ ನಿಜ ಮುಖನ ಬೈಲ್ ಮಾಡೋದು ಅಂತ ಹೇಳಿ ವರದ ಹೇಳ್ತಾರೆ. ರೌಡಿಗಳೆಲ್ಲ ಬಂದು ಮಣಿ ತಲೆಗೆ ಹೊಡಿತಾರೆ, ಮಣಿಯನ್ನು ಅಲ್ಲಿಂದ ಎಳ್ಕೊಂಡು ಹೋಗಿ ಗೋಡನಲ್ಲಿ ಕೂಡ ಹಾಕಿ ಅಂತ ವರದ ಹೇಳ್ತಿದ್ದಾಗೆ ಮಣಿ ಅಲ್ಲಿಂದ ತಪ್ಪಿಸ್ಕೋತಾರೆ. ಇತ್ತ ಕಡೆ ರಾಣಿ ಎಲ್ಲರೂ ಕೂಡ ಆಟೋದಲ್ಲಿ ಹೋಗಬೇಕಾದ್ರೆ ಆಟೋ ಕೆಟ್ಟು ಹೋಗುತ್ತೆ. ಫಸ್ಟ್ ಡೇನೇ ನೀನು ಸ್ಕೂಲ್ಗೆ ಹೋಗೋದಕ್ಕೆ ಆಟೋ ಕೆಟ್ಟು ಹೋಯ್ತು ಅಂತ ಅಲ್ಲಿರ್ತಕ್ಕಂಥ ಲೋಹಿತ ಆಡ್ಕೊಂಡಾಗ ಆ ರೀತಿ ಬೇಜಾರು ಮಾಡ್ಕೋಬೇಡಮ್ಮ ನೀನು, ಯಾಕೆ ಅವಳು ಹೇಳಿದ್ಲು ಅಂತ ತಲೆ ಕೆಡಿಸ್ಕೋತಾ ಇದೆಯಾ, ದೇವಸ್ಥಾನದ ಬಳಿ ನಿಂತಿದೆ ಅಂದರೆ ದೇವರ ದರ್ಶನ ನೀನು ಮಾಡಲಿ ಅಂತ ತಾನೇ, ನಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಸತ್ಯವರು ಮಕ್ಕಳು ಎಲ್ಲರನ್ನ ಕೂಡ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ರಾಣಿ ತನ್ನ ಅಮ್ಮನಿಗೆ ನೀನೇ ಆಶ್ರಯ ಆಗಿರಬೇಕು, ನಾನು ಚೆನ್ನಾಗಿ ಓದಬೇಕು, ಅಮ್ಮನ ಬಿಡಿಸ್ಕೊಂಡು ಬರಬೇಕು, ನೀನು ಅಮ್ಮನ ಜೊತೆಗಿರಬೇಕು ಅಂತ ಕೇಳ್ಕೊತಾಳೆ. ಇಲ್ಲಿ ಸತ್ಯ ಅವರು ತನ್ನ ಮಗು ಏನು ಕೇಳ್ಕೊಂಡಿದ್ಯೋ ಅದೆಲ್ಲ ನಿಜ ಆಗಲಿ ಅಂತ ದೇವ್ರ ಹತ್ರ ಬೇಡ್ಕೋತಾರೆ. ಆ ನಂತರ ಇಲ್ಲಿ ಹೊರಗಡೆ ಬಂದಿದೆ, ಏನು ಕೇಳ್ಕೊಂಡೆ ಮಗಳೇ ಅಂತ ಸತ್ಯ ಕೇಳಿದಾಗ, ನಾನು ಜೊತೆ ಇಲ್ಲ ಅಲ್ವಾ ಅಮ್ಮನ ಹತ್ರ, ಹಾಗಾಗಿ ಅಮ್ಮ ಖುಷಿಯಾಗಿರಬೇಕು, ಅಮ್ಮನ ಜೊತೆ ಇರು ದೇವ್ರೆ ಅಂತ ಕೇಳ್ಕೊಂಡೆ ಅಂದಾಗ, ಖಂಡಿತ ಒಳ್ಳೇದಾಗತ್ತೆ ಕಂದ, ಖಂಡಿತ ದೇವರು ನೀನು ಕೇಳ್ಕೊಂಡ್ಮೇಲೆ ನಿನ್ನ ಅಮ್ಮನ ಜೊತೆ ಇದ್ದೇ ಇರ್ತಾನೆ ಅಂತ ಸತ್ಯ ಅವರು ಹೇಳ್ತಾರೆ. ನಂತರ ಎಲ್ಲರೂ ಕೂಡ ಹೋಗ್ತಾರೆ. ಆದರೆ ರಾಣಿ ಹತ್ರಕ್ಕೆ ಒಬ್ಬರ ಸನ್ಯಾಸಿ ಬರ್ತಾರೆ. ನೀನು ಏನನ್ನ ಹುಡುಕ್ತಿದ್ಯೋ ಅದು ನಿನ್ನ ಬಳಿ ಅರಸಿ ಬರ್ತದೆ, ಖಂಡಿತ ಕತ್ತಲು ಕಳೆದು ಬೆಳಕಾಗುವ ಸಮಯ ಬಂದಿದ್ದಾಯಿತು, ಆ ಕಾಲ ಅನ್ನೋದೇ ನಿನಗೆ ಏನು ಕೊಡಬೇಕು ಅದನ್ನು ಕೊಡುತ್ತೆ, ನೀನು ಕಳ್ಕೊಂಡೆ ಅನ್ಕೋತೀಯ ಆದರೆ ನೀನು ಅವತ್ತು ಗೆದ್ದಿರ್ತೀಯ ಅಂತ ಹೇಳಿ ಅವರು ಹೇಳಿ ಹೊರಟು ಬಿಡ್ತಾರೆ. ಆದರೆ ಯಾವುದೊಂದು ಕೂಡ ರಾಣಿಗದು ಅರ್ಥ ಆಗೋದೇ ಇಲ್ಲ. ಆ ಕಡೆ ಮಣಿ ಎಸ್ಕೇಪ್ ಆಗಿ ಬರ್ತಿದ್ದಾರೆ. ಇಲ್ಲಿ ರಾಣಿ ಮಣಿಯನ್ನು ಕಾಪಾಡ್ತಾರೆ. ಏನಾಗತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು